Hi, hello, namaste friends. Welcome back to Raman Tutorials. Good evening everybody and welcome once again ಅಂತ ಹೇಳ್ತಾ ಇವತ್ತಿನ ನಮ್ಮ ತರಗತಿಯಲ್ಲಿ ನಾವು ವ್ಯಾಲ್ಯೂ ಎಜುಕೇಶನ್ಗೆ ಸಂಬಂಧಪಟ್ಟಂತ ಮುಂದಿನ ತರಗತಿಯನ್ನ ನೋಡ್ತಾ ಹೋಗೋಣ. ಸೊ ಕಳೆದ ತರಗತಿಯಲ್ಲಿ ನಿಮಗೆ ನೆನಪಿರ್ಬೋದು 1 ವೀಕ್ ಬ್ಯಾಕ್ ಯಾವುದು ಅಂತಂದ್ರೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಶಿಕ್ಷಣ ಹಾಗೂ ಮೌಲ್ಯ ಶಿಕ್ಷಣ ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ರೋಗಗಳು ಡಿಸೀಸಸ್ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ನೆಕ್ಸ್ಟ್ ನಮ್ಗೆ ಸಮತೋಲಿತ ಆಹಾರ ಬೇಕಾಗತ್ತೆ. ಸಮತೋಲಿತ ಆಹಾರ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ಹೇಳ್ತೀವಿ. ನಮ್ಮ ಆರೋಗ್ಯವನ್ನ ನಾವು ಸುಲಲಿತವಾಗಿ ಇಟ್ಕೊಳ್ಬೇಕು, ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕು. ಯಾವುದೇ ರೀತಿ ಪ್ರಾಬ್ಲಮ್ಸ್ ಗಳನ್ನ ನಾವು ಫೇಸ್ ಮಾಡಬಾರ್ದು ಅಂತಂದ್ರೆ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದೇನಪ್ಪಾ ಅಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ಏನ್ ಊಟ ಮಾಡ್ಬೇಕು, ಏನ್ ಊಟ ಮಾಡ್ಬೋದು, ಸೊ ನಮ್ಗೆ ಏನ್ ಅಗತ್ಯ ಇದೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದು ಕೂಡ ಆರೋಗ್ಯ ಶಿಕ್ಷಣದ ಪ್ರಮುಖ ಮಾಹಿತಿ. ಶಿಕ್ಷಕರಿಗಂತೂ ಬೇಕು. ನೋಡಿ, ಪೋಷಕಾಂಶಗಳು ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸ್ಥೂಲ ಪೋಷಕಾಂಶಗಳು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತೇಳಿ ಕರಿತೀವಿ. ಸೊ ಅದರಲ್ಲಿ ಕಾರ್ಬೋಹೈಡ್ರೇಟ್ಗಳು ಅಂತ ಬರುತ್ತೆ. ಸರ್ವೇ ಸಾಮಾನ್ಯವಾಗಿ ನಾವ್ ಏನೆಲ್ಲ ಊಟ ಮಾಡ್ತೀವೋ ಅದ್ರಲ್ಲೆಲ್ಲಾನು ಕೂಡ ಕಾರ್ಬೋಹೈಡ್ರೇಟ್ಸ್ ಇದ್ದೇ ಇರುತ್ತೆ. ಇದೊಂದು ಶಕ್ತಿಯ ಮುಖ್ಯ ಮೂಲ ಅಂತ ಹೇಳ್ತೀವಿ. ಪ್ರೈಮರಿ ಎನರ್ಜಿ ಸೋರ್ಸ್ ಅಂತ ಹೇಳಿ ನಾವ್ ಇದನ್ನ ಕರಿತಾ ಇರೋದು. ಮೂಲಗಳು ಯಾವ್ಯಾವುದು? ಅಕ್ಕಿ, ಗೋಧಿ, ಆಲೂಗಡ್ಡೆ ಇವೆಲ್ಲವನ್ನ ಕೂಡ ನಾವು ಪ್ರೈಮರಿ ಎನರ್ಜಿ ಸೋರ್ಸ್ ನ ಮೂಲಗಳು ಅಂತ ಹೇಳ್ತೀವಿ. ಯಾಕೆಂತಂದ್ರೆ ನೀವ್ ಅನ್ನ ಊಟ ಮಾಡ್ತಾ ಇದ್ದೀರಾ, ಚಪಾತಿ ಊಟ ಮಾಡ್ತಿದ್ದೀರಾ, ಆಲೂಗಡ್ಡೆ ತಿಂತಾ ಇದ್ದೀರಾ, ಅಥವಾ ಏನೇ ಆಗಿರ್ಲಿ ಹೇಳಿ, ನಾವು ಡೈಲಿ ಇಂಟೇಕ್ ಏನ್ ಮಾಡ್ತಾ ಇದೀವಿ ಅದೆಲ್ಲವೂ ಕೂಡ ಕಾರ್ಬೋಹೈಡ್ರೇಟ್ ಅಂಶ ಇದ್ದೇ ಇರುತ್ತೆ. ಮುಖ್ಯವಾಗಿ ಈ ಮೂರುಗಳನ್ನ ಉದಾಹರಣೆ ಕೊಡ್ತಾ ಇದ್ವಿ. ನೆಕ್ಸ್ಟ್ ನಮ್ಗೆ ಸಮತೋಲಿತ ಆಹಾರದಲ್ಲಿ ಪ್ರೋಟೀನ್ಸ್ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಮ್ಮ ಬಾಡಿ ಬಿಲ್ಡಿಂಗ್ ಅಂಡ್ ರಿಪೇರ್ ಅನ್ನ ಮಾಡುತ್ತೆ. ನಮ್ಮಲ್ಲಿ ಮಧುಮೇಹ ಇದೆ, ಅನಾವಶ್ಯಕ ರೋಗಗಳು ನಮ್ಮಲ್ಲಿ ಬಂದ್ ಸೇರ್ಕೊಂಡಿದೆ ಅಂತಂದ್ರೆ ಅದಕ್ಕೆ ಪ್ರೋಟೀನ್ಸ್ ಗಳನ್ನ ಹೆಚ್ಚಾಗಿ ನಾವು ಇಂಟೇಕ್ ಮಾಡೋದ್ರಿಂದ ಪ್ರೋಟೀನ್ ನಮ್ಮ ದೇಹಕ್ಕೆ ಏನ್ ಮಾಡುತ್ತೆ, ಬೇಡವಾಗಿರುವಂತಹ ಕೊಬ್ಬನ್ನ ತೆಗೆದು ಹಾಕತ್ತೆ. ಸೊ ಹಾಗಾಗಿ ಅದರ ಅವಶ್ಯಕತೆನೂ ಇದೆ. ನೋಡಿ, ಯಾವ್ದ್ಯಾವ್ದನ್ನ ತಿನ್ಬೇಕು? ದಾಲ್, ಮೊಟ್ಟೆ, ಮೀನು, ಮಾಂಸ. ಸೊ ಪಲ್ಸಸ್ಗಳು ಯಾವುದೇ ಒಂದು ಪಲ್ಸಸ್ ತಗೊಳ್ಳಿ ನೀವು, ಅದರಲ್ಲಿ ಪ್ರೋಟೀನ್ಸ್ ಇರುತ್ತೆ. ಎಗ್ ಒಳಗೆ ಫಿಶ್, ಮೀಟು ಇದೆಲ್ಲವೂ ಕೂಡ ಪ್ರೋಟೀನ್ ಅಂಶವನ್ನ ಒಳಗೊಂಡಿರಂತಹ ಆಹಾರಗಳು ಅಂತ ಕರಿತೀವಿ. ಇನ್ನ ಫ್ಯಾಟ್ಸ್ ಅಂತ ಹೇಳ್ತೀವಿ. ಫ್ಯಾಟ್ಸ್ ಅಲ್ಲಿ ಬೇಡವಾದ ಫ್ಯಾಟ್ಸ್ ಕೂಡ ಇದೆ, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಫ್ಯಾಟ್ ಅನ್ನ ಕೂಡ ನೋಡ್ತೀವಿ. ಸೊ ಅದರಲ್ಲಿ ಮುಖ್ಯವಾಗಿ ಶಕ್ತಿ ಸಂಗ್ರಹ ಹಾಗೆ ಜೀವಸತ್ವಗಳನ್ನ ಹೀರ್ಕೊಳ್ಳುತ್ತೆ. ಇದು ಎನರ್ಜಿ ಸ್ಟೋರೇಜ್, ವೈಟಮಿನ್ ಅಬ್ಸಾರ್ಪ್ಷನ್ ಅಂತ ಹೇಳಿ ಕರಿತೀವಿ. ಇದ್ರ ಒಂದು ಮೂಲಗಳು ಎಣ್ಣೆ, ಬೆಣ್ಣೆ, ಕಾಯಿ ಇದೆಲ್ಲದ್ರಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಫ್ಯಾಟ್ ಅನ್ನ ನೋಡ್ತೀವಿ. ಸೊ ಇದನ್ನ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರೆದ್ವಿ. ನೆಕ್ಸ್ಟ್ ಬರೋದು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ನಾನಿಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳ್ತಾ ಇಲ್ಲ, ನಾನ್ ಸೈನ್ಸ್ ಅನ್ನ ಟೀಚ್ ಮಾಡ್ತಾ ಇಲ್ಲ, ನಾನ್ ಟೀಚ್ ಮಾಡ್ತಾ ಇರೋದು ಆರೋಗ್ಯ ಶಿಕ್ಷಣ. ಸೊ ಆರೋಗ್ಯ ಶಿಕ್ಷಣ ಅಂತಂದಾಗ ನಿಮಗೇನ್ ಬೇಕು ಎಕ್ಸಾಮ್ ದೃಷ್ಟಿಕೋನದಿಂದ ಅಷ್ಟನ್ನ ಮಾತ್ರ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಜೀವಸತ್ವಗಳು, ಅವುಗಳು ನಿರ್ವಹಣೆ ಮಾಡುವಂತ ಕಾರ್ಯಗಳು, ಅವುಗಳ ಮೂಲಗಳ ಬಗ್ಗೆ ನೋಡ್ತಾ ಹೋಗೋಣ. ನಮ್ಮ ದೇಹ ಸಮತೋಲಿತವಾಗಿರ್ಬೇಕಪ್ಪ ಅಂತಂದ್ರೆ ಸೂಕ್ಷ್ಮ ಪೋಷಕಾಂಶಗಳ ಅವಶ್ಯಕತೆ ತುಂಬಾ ಇದೆ. ಅದರಲ್ಲೂ ಮೇನ್ ಜೀವಸತ್ವಗಳು ಬೇಕು. ಸೊ ವಿಟಮಿನ್ ಎ ಅಂತ ಏನ್ ಕರಿತೀವಿ, ಇದ್ರ ಕಾರ್ಯ ಏನ್ ಗೊತ್ತಾ? ದೃಷ್ಟಿ, ರೋಗ ನಿರೋಧಕ ಶಕ್ತಿಯನ್ನ ನೀಡುತ್ತೆ. ವಿಷನ್ ಪವರ್ ಜಾಸ್ತಿ ಇರುತ್ತೆ, ಇಮ್ಯುನಿಟಿಯನ್ನ ಬಿಲ್ಡ್ ಮಾಡ್ತಾ ಹೋಗುತ್ತೆ. ವಿಟಮಿನ್ ಎ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ವಿಟಮಿನ್ ಎ ಇರುವಂತಹ ಆಹಾರ ಯಾವುದು ಅಂದ್ರೆ ಕ್ಯಾರೆಟ್ ಆಗಿರ್ಬೋದು, ಹಾಲಾಗಿರ್ಬೋದು. ಸೊ ಇದೆಲ್ಲವೂ ಕೂಡ ಹೆಚ್ಚು ವಿಟಮಿನ್ ಎ ಜೀವಸತ್ವವನ್ನ ಹೊಂದಿರುವಂತಹ ಒಂದು ಆಹಾರ ಪದಾರ್ಥಗಳು ಅಂತ ಗುರುತಿಸ್ತೀವಿ. ಇನ್ನ ವಿಟಮಿನ್ ಬಿ ಶಕ್ತಿ ಚಯಾಪಚಯ ಅಂದ್ರೆ ಎನರ್ಜಿ ಮೆಟಾಬಾಲಿಸಮ್ ಅಂತ ಹೇಳಿ ಕರಿತೀವಿ. ಹಸಿರು ತರಕಾರಿಗಳು, ಗ್ರೀನ್ ವೆಜಿಟೇಬಲ್ಸ್ ಅನ್ನ ತಿನ್ನೋದ್ರಿಂದ ನಮ್ಗೆ ವಿಟಮಿನ್ ಬಿ ಬರುತ್ತೆ. ಯಾವ್ದೆಲ್ಲ ಹಸಿರು ತರಕಾರಿ ಅಂತ ನಿಮಗೆ ಕಾಣಿಸುತ್ತೋ ಸೊ ಅದೆಲ್ಲವೂ ಕೂಡ ಮೆಟಾಬಾಲಿಸಮ್ ಅನ್ನ ಹೊಂದಿರುತ್ತೆ. ನಮ್ಮ ಚಯಾಪಚಯ ಕ್ರಿಯೆಯನ್ನ ಅದು ಸುಲಲಿತಗೊಳಿಸುತ್ತೆ. ಇನ್ನ ವಿಟಮಿನ್ ಸಿ ಅಂತ ಬಂದಾಗ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನ ಇಂಪ್ಲಿಮೆಂಟ್ ಮಾಡುವಂತದ್ದು ಯಾವುದು? ವಿಟಮಿನ್ ಸಿ.
ಇದು ಯಾವ್ದ್ರಲ್ಲಿ ಇರುತ್ತೆ? ನಿಂಬೆ, ಸಿಟ್ರಸ್ ಹಣ್ಣುಗಳು, ಲೆಮನ್, ಸಿಟ್ರಸ್ ಫ್ರೂಟ್ಸ್. ಫಾರ್ ಎಕ್ಸಾಂಪಲ್, ಈಗ ಹುಳಿಯ ಅಂಶವನ್ನ ಹೊಂದಿರುವಂತಹ ಹಣ್ಣುಗಳಲ್ಲಿ ನಾವು ಈ ವಿಟಮಿನ್ ಸಿ ಅನ್ನ ನೋಡ್ಬೋದು. ಅಂಡ್ ಮೂಳೆ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಟಮಿನ್ ಡಿ ಬಹಳ ಇಂಪಾರ್ಟೆಂಟ್. ಅದ್ರಲ್ಲೂ ಕೂಡ ಮಕ್ಕಳಿಗೆ ಎಳೆ ಬಿಸಿಲನ್ನ ತೋರಿಸ್ಬೇಕು ಅಂತ ಹೇಳ್ತೀವಿ. ಬಿಕಾಸ್ ಸೂರ್ಯನ ಬೆಳಕಿನಿಂದ ಏನಾಗುತ್ತೆ, ವಿಟಮಿನ್ ಡಿ ಮಕ್ಕಳ ಒಂದು ಆರೋಗ್ಯವನ್ನ ಸುಧಾರಿಸುತ್ತೆ. ಮೀನುಗಳನ್ನ ತಿನ್ನೋದ್ರಿಂದನೂ ಕೂಡ ಆಗುತ್ತೆ. ಹಾಗಾದ್ರೆ ಸಮತೋಲಿತ ಆಹಾರದ ಘಟಕಗಳು ಯಾವ್ಯಾವು ಅಂತ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು. ಎಷ್ಟು ನಮ್ಮ ಊಟದಲ್ಲಿ ಎಷ್ಟು ಪರ್ಸೆಂಟ್ ಧಾನ್ಯಗಳು ಬೇಕು, ಎಷ್ಟು ಪರ್ಸೆಂಟ್ ಹಣ್ಣು ಹಂಪಲುಗಳು ಬೇಕು, ಇವೆಲ್ಲವೂ ಕೂಡ ನಾವು ಮಕ್ಕಳಿಗೆ ನಾವು ತಿಳ್ಕೊಂಡು ಮಕ್ಕಳಿಗೆ ನಾವು ಅದನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಇದರಿಂದ ಮಗು ಏನ್ ಮಾಡುತ್ತೆ, ಓ ಹೌದು, ನಾನು ಒಳ್ಳೆ ಫುಡ್ ಅನ್ನ ತಿನ್ಬೇಕು, ಆರೋಗ್ಯವಾಗಿರ್ಬೇಕು, ಆರೋಗ್ಯವೇ ಮಹಾಭಾಗ್ಯ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ನಾವ್ಯಾಕೆ ಇದನ್ನೆಲ್ಲ ಕಲಿಬೇಕು ಅಂತಂದ್ರೆ ಈ ಉದ್ದೇಶಕ್ಕೋಸ್ಕರ ನೀವು ಕಲಿಬೇಕು. ಕಾಂಪೋನೆಂಟ್ಸ್ ಆಫ್ ದಿ ಬ್ಯಾಲೆನ್ಸ್ಡ್ ಡಯಟ್ ಅಂತ ಇದೆ. ಧಾನ್ಯಗಳು 40-50% ನಷ್ಟು ಬೇಕಾಗತ್ತೆ. ಹಣ್ಣು ಮತ್ತೆ ತರಕಾರಿಗಳು 30-40% ನಷ್ಟು. ಪ್ರೋಟೀನ್ ಬಂದು 15-20% ನಷ್ಟು ಬೇಕಾಗತ್ತೆ. ಕೊಬ್ಬು ಬಂದ್ಬಿಟ್ಟು 10-15% ನಷ್ಟು ಕೊಬ್ಬಿದೆ. ಹಾಗೆ ನೀರು ದಿನಕ್ಕೆ 8-10 ಗ್ಲಾಸ್ ಅನ್ನ ನಾವೇನ್ ಮಾಡ್ಬೇಕು, ನೀರನ್ನ ಕುಡಿಬೇಕು. ಅರ್ಥ ಆಯ್ತಾ? ಯಾವ್ದು ಜಾಸ್ತಿ ನಾವು ಇಂಟೇಕ್ ಮಾಡ್ಬೇಕು ಅಂತ? ಧಾನ್ಯಗಳು ಜಾಸ್ತಿ ಇರ್ಬೇಕು ನಮ್ಮ ಊಟದಲ್ಲಿ. ಧಾನ್ಯಗಳು ಅಂತಂದ್ರೆ ಯೂಶುವಲಿ ನಿಮ್ಗೆ ಗೊತ್ತಾಗಿರ್ಬೇಕು. ಸೊ ಧಾನ್ಯಗಳ ಜೊತೆಗೇನೆ ಏನಿರ್ಬೇಕಪ್ಪ ಅಂದ್ರೆ ಹಣ್ಣು, ತರಕಾರಿಗಳು, ಆಮೇಲೆ ಪ್ರೋಟೀನ್ ಯುಕ್ತ ಆಹಾರ ಎಲ್ಲವೂ ಕೂಡ ಬೇಕಾಗತ್ತೆ. ಸಿರೀಲ್ಸ್ ಬಂದು 40-50%, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಬಂದ್ಬಿಟ್ಟು 30-40% ಅಷ್ಟು, ಪ್ರೋಟೀನ್ಸ್ ಬಂದು 15-20%, ಹಾಗೆ ಫ್ಯಾಟ್ಸ್ 10-15%, ವಾಟರ್ ಬಂದು 8 to 10 ಗ್ಲಾಸಸ್ ಡೈಲಿ. ಇಷ್ಟನ್ನ ನಾವು ಇಂಟೇಕ್ ಮಾಡಿದಾಗ ಅದನ್ನ ನಾವೇನಂತ ಕರೆದ್ವಿ, ದಿ ಬೆಸ್ಟ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ಕರೆದ್ವಿ. ಸಮತೋಲಿತ ಆಹಾರದಲ್ಲಿ ಎಲ್ಲಾ ಇರ್ಬೇಕು. ಬರೀ ಕಾರ್ಬೋಹೈಡ್ರೇಟ್, ಬರೀ ಅನ್ನ ಸಾಂಬಾರು ಉಣ್ಣೋದ್ರಿಂದ ಏನ್ ಬರುತ್ತೆ, ಕಾರ್ಬೋಹೈಡ್ರೇಟ್ ಇಂಟೇಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಬೇಡವಾಗಿರುವಂತ ರೋಗಗಳು, ಬೇಡವಾಗಿರೋಂತ ಕೊಬ್ಬು, ಫ್ಯಾಟ್ ಎಲ್ಲಾನು ಕೂಡ ಏನಾಗ್ತಾ ಹೋಗುತ್ತೆ, ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬರೋಣ, ನಮ್ಮ ಜೀವನ ಶೈಲಿಯನ್ನ ನಿರ್ವಹಣೆ ಹೆಂಗ್ ಮಾಡ್ಬೇಕು, ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಮೊಟ್ಟ ಮೊದಲನೇದಾಗಿ ಸಮಯವನ್ನ ನಿರ್ವಹಣೆ ಮಾಡಿ. ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. ನೀವು ಸ್ಟಡೀಸ್ ಮಾಡೋದಾಗಿರ್ಬೋದು, ಲೈಫ್ ಅಲ್ಲಿ ಯಾರಿಗಾದ್ರೂ ಟೈಮ್ ಕೊಡ್ತಾ ಇದ್ದೀರಾ ಅಥವಾ ಲೈಫ್ ಅನ್ನ ಹೆಂಗ್ ತಗೊಂಡಿದ್ದೀರಾ, ಇದೆಲ್ಲವನ್ನ ನಿರ್ಧಾರ ಮಾಡೋದೇ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇದರ ಡೆಫಿನೇಷನ್ ಅಂತ ಬಂದಾಗ, ಉತ್ಪಾದಕತೆ ಮತ್ತು ದಕ್ಷತೆಯನ್ನ ಹೆಚ್ಚಿಸ್ಲಿಕ್ಕೆ ಸಮಯವನ್ನ ಯೋಜಿಸೋದು ಮತ್ತೆ ಸಂಘಟಿಸೋದಕ್ಕೆ ನಾವೇನಂತ ಕರೆದ್ವಿ, ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಪ್ಲಾನಿಂಗ್ ಅಂಡ್ ಆರ್ಗನೈಸಿಂಗ್ ಟೈಮ್ ಟು ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಅಂಡ್ ಎಫಿಷಿಯನ್ಸಿ. ಸಮಯದ ನಿರ್ವಹಣೆಯನ್ನ ಹೆಂಗ್ ಮಾಡ್ಬೇಕು, ಅದಕ್ಕೆ ಟೆಕ್ನಿಕ್ಸ್ ಗಳು ಏನೇನಿದೆ ಅಂತಂದ್ರೆ ನೀವು ನೆನ್ಪಿಟ್ಕೊಳ್ಳಿ, ನಿಮ್ಗೂ ಕೂಡ ಎಕ್ಸಾಮಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರಿಯಾರಿಟಿ ಮ್ಯಾಟ್ರಿಕ್ಸ್ ನೋಡಿ, ಐಸನ್ ಹೋವರ್ ಮ್ಯಾಟ್ರಿಕ್ಸ್ ಅಂತಲೂ ಕೂಡ ಹೇಳ್ತಾರೆ. ಯಾವುದಕ್ಕೆ ನಾವು ಮಾಹಿತಿಯನ್ನ ಅಥವಾ ಆದ್ಯತೆಯನ್ನ ಕೊಡ್ಬೇಕು, ಅದಕ್ಕೆ ನೀವು ಮೊದ್ಲೇನ್ ಮಾಡಿ, ಆದ್ಯತೆಯನ್ನ ಕೊಡಿ. ಅಂದ್ರೆ ಈಗ ತುರ್ತು ಮಹತ್ವದ ಘಟನೆಗಳಿರುತ್ತೆ, ಅಂತವುಗಳನ್ನ ತಕ್ಷಣ ಮಾಡಿ. ತುರ್ತಾಗಿಲ್ಲಪ್ಪ, ಅದೇನ್ ಅರ್ಜೆಂಟ್ ಇಲ್ಲ ಅಂತಂದಾಗ ಅವುಗಳನ್ನ ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲಾನು ಒಂದೇ ಸಲ ಮಾಡೋದಲ್ಲ. ಯಾವುದಕ್ಕೆ ಪ್ರಯಾರಿಟಿ ಇದೆ, ಜಾಸ್ತಿ ಅರ್ಜೆಂಟ್ ಕೆಲಸ ಅಂತ, ಇಂಪಾರ್ಟೆಂಟ್ ಅಂತ ಅನ್ಸುತ್ತೋ ಅವುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡಿ. ಯಾವ್ದು ಇನ್ನು ನಿಧಾನಕ್ಕಾದ್ರೆ ನಡೆಯುತ್ತೋ ಅನ್ನುತ್ತೋ ಅದನ್ನ ಮಾಡೋದ್ ಸರಿನಾ ಅಥವಾ ತಪ್ಪಿಲ್ವಾ ಅನ್ನೋದನ್ನ ಯೋಚನೆ ಮಾಡಿ. ತುರ್ತು ಆದ್ರೆ ಮಹತ್ವ ಇಲ್ಲ, ಅದನ್ನ ಫಸ್ಟ್ ನೀವ್ ಏನ್ ಮಾಡ್ಬೇಕು, ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್. ಸೊ ಅದನ್ನ ನೀವು ನಿಯೋಜಿಸ್ಬೇಕಾಗತ್ತೆ. ಹಾಗೆ ತುರ್ತಾಗಿಲ್ಲ ಮತ್ತೆ ಮಹತ್ವವಿಲ್ಲ, ನಾಟ್ ಅರ್ಜೆಂಟ್ ಅಂಡ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದನ್ನ ತೆಗೆದು ಹಾಕ್ಬಿಡಿ. ಅದನ್ನ ನಿಮ್ಮ ಲಿಸ್ಟ್ ಇಂದ ಏನ್ ಮಾಡ್ಬೇಕು, ಎಲಿಮಿನೇಟ್ ಮಾಡ್ಬೇಕು. ಯಾವಾಗ್ಲೂ ಕೂಡ ಅದಕ್ಕೋಸ್ಕರನೇ ನಾವಿದೀವಿ, ನಮ್ಗೋಸ್ಕರನೇ ಅದಿದೆ ಅಂತ ಹೇಳಿ ನಾವೇನ್ ಮಾಡ್ಬಾರ್ದು, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡಕ್ ಹೋಗ್ಬಾರ್ದು. ಅದನ್ನ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬರೋದಾದ್ರೆ ಸ್ಮಾರ್ಟ್ ಗುರಿಗಳು. ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಸ್ಮಾರ್ಟ್ ಆಗಿ ಗುರಿಗಳನ್ನ ಇಟ್ಕೊಂಡಿರಿ ಅಂತ ಹೇಳ್ತಾರೆ.
ಒಂದು ನಿರ್ದಿಷ್ಟ ಸ್ಪೆಸಿಫಿಕ್, ಇನ್ನೊಂದು ಅಳತೆ ಮಾಡಬಹುದಾದ, ಇನ್ನೊಂದು ಸಾಧಿಸಬಹುದಾದ. ಯಾವಾಗ್ಲೂ ಕೂಡ ಒಂದು ನಿರ್ದಿಷ್ಟ ಒಂದು ಸ್ಪೆಸಿಫಿಕ್ ಗುರಿಯನ್ನ ಮಕ್ಳಿಗೆ ಇಟ್ಕೊಳಕ್ ಹೇಳ್ಬೇಕು. ಕ್ಲಿಯರ್ ಅಂಡ್ ವೆಲ್ ಡಿಫೈನ್ಡ್ ಆಗಿರ್ಬೇಕು. ಅವುಗಳನ್ನ ನನ್ನ ಕೈಯಲ್ಲಿ ಮಾಡಕ್ ಆಗತ್ತಾ ಅನ್ನೋದನ್ನ ಅಳತೆ ಮಾಡೋದಕ್ ಬರ್ಬೇಕು. ಸೊ ಅದನ್ನ ಮೆಜರೇಬಲ್ ಅಂತ ಹೇಳ್ತೀವಿ, ಕ್ವಾಂಟಿಫಿಯೇಬಲ್ ಅಂತ ಕರಿತೀವಿ. ಹಾಗೆ ಅಚೀವೇಬಲ್ ಅಂತಂದ್ರೆ ರಿಯಾಲಿಸ್ಟಿಕ್ ನಲ್ಲಿ ನನಗೆ ಇದು ಮಾಡಕ್ ಆಗತ್ತಾ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದಿಕ್ಕೆ ಮಕ್ಳಿಗೆ ಅವಕಾಶಗಳನ್ನ ಕೊಡ್ಬೇಕಾಗತ್ತೆ. ಒಂದಕ್ಕೊಂದು ಅಲೈನ್ಡ್ ವಿತ್ ಆಬ್ಜೆಕ್ಟಿವ್ಸ್, ರಿಲೆವೆಂಟ್ ಆಗಿರ್ಬೇಕು. ಹಾಗೆ ಟೈಮ್ ಬೌಂಡ್ ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇಷ್ಟು ದಿನದಲ್ಲಿ ನಾನು ಇದನ್ನ ಮುಗಿಸ್ಬೇಕು ಅಂತಂದ್ರೆ ಅಟ್ ಎನಿ ಕಂಡೀಷನ್ ನಾವು ಅಷ್ಟು ದಿನದಲ್ಲಿ ಅದನ್ನ ಮುಗಿಸ್ಲೇಬೇಕು. ಹ್ಯಾಸ್ ಡೆಡ್ ಲೈನ್ ಇರ್ಬೇಕು. ನಮಗೆ ಡೆಡ್ ಲೈನ್ ಇಲ್ಲ ಅಂತಂದ್ರೆ ಏನು ಮಾಡಕ್ಕೆ ಆಗಲ್ಲ. ಹಾಗಾದ್ರೆ ಸಮಯವನ್ನ ಹೆಂಗ್ ನಿರ್ವಹಣೆ ಮಾಡ್ಬೇಕು, ಅದಕ್ಕೆ ಸಲಹೆಗಳೇನು? ಬಹಳಷ್ಟು ಜನ ಕೇಳ್ತಿರ್ತೀರಾ, ಎಕ್ಸಾಮ್ ಪ್ರಿಪರೇಷನ್ ಹೆಂಗ್ ಮಾಡ್ಬೇಕು ಮೇಡಮ್, ಅದಕ್ಕೆ ಏನಾದ್ರೂ ಟಿಪ್ಸ್ ಗಳನ್ನ ಹೇಳಿ ಅಂತ ನೀವು ಕೇಳ್ತೀರಾ. ಯೂಶುವಲಿ ನಾನ್ ನಿಮಗೆ ಈ ಮೂಲಕ ವ್ಯಾಲ್ಯೂ ಎಜುಕೇಶನ್, ಹೆಲ್ತ್ ಎಜುಕೇಶನ್ ಪಾಠವನ್ನ ಹೇಳೋದ್ರ ಮೂಲಕ ನಿಮಗೆ ಹೇಳ್ಬಲ್ಲೆ. ದೈನಂದಿನ ಕಾರ್ಯಗಳ ಪಟ್ಟಿನ ತಯಾರಿಸಿ. ನೋಡಿ, ನೀವು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರ ಇವತ್ತಿನ ದಿನಚರಿ ಏನು ಅನ್ನೋದನ್ನ ಡೈರಿಯಲ್ಲಿ ರೆಡಿ ಮಾಡ್ಬಿಟ್ಟು ಓದ್ತಾರೆ. ಓ, ಇವತ್ತು ಇಲ್ಲಿ ಹೋಗ್ಬೇಕು, ಇಲ್ಲಿಂದ ಆಗತ್ತೆ ಅನ್ನೋದು ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗ್ತಾರೆ. ದೊಡ್ಡ ದೊಡ್ಡ ಕಾರ್ಯಗಳನ್ನ ಸಣ್ಣ ಭಾಗಗಳಾಗಿ ವಿಭಜನೆ ಮಾಡ್ತಾರೆ. ಈಗ ನಾನು 550 ಕಿಲೋಮೀಟರ್ ನಾನು ದೂರ ಹೋಗ್ಬೇಕಾಗಿದೆ. ಹಾಗಂತೇಳಿ ಅಯ್ಯೋ ಯಪ್ಪ 550 ಹೋಗ್ಬೇಕಾ ಅಂತಲ್ಲ. ಸೊ ನಾನೇನ್ ಮಾಡ್ಬೇಕು, ಗೂಗಲ್ ಮ್ಯಾಪ್ ಅನ್ನ 100 ಕಿಲೋಮೀಟರ್ಗೆ ಹಾಕೊಂಡೆ, ಆಮೇಲೆ 500 ಕಿಲೋಮೀಟರ್ಗೆ ಹಾಕೊಂಡೆ. ಈ ತರ ಯಾವುದೇ ಕಾರ್ಯಗಳನ್ನ ನೀವು ಮಾಡ್ತಿದ್ದೀರಿ ಅಂದ್ರೆ ಸಣ್ಣ ಸಣ್ಣ ಭಾಗಗಳನ್ನಾಗಿ ವಿಭಜಿಸ್ಬೇಕಾಗತ್ತೆ. ಯಾವಾಗ್ಲೂ ವ್ಯಾಖ್ಯುಲತೆಗಳನ್ನ ತಡ್ಕೊಳ್ಬೇಕು, ವಿರಾಮಗಳನ್ನ ತೆಗೆದುಕೊಳ್ಬೇಕು, ಇಲ್ಲ ಅಂತ ಅನ್ಲಿಕ್ಕೆ ಕಲಿಬೇಕಾಗತ್ತೆ. ಎಲ್ಲವೂ ನನ್ನ ಕೈಯಿಂದ ಆಗತ್ತೆ ಅನ್ನೋದಲ್ಲ, ನನ್ನ ಕೈಯಿಂದ ಆಗದೆ ಇರೋದು. ಈಗ ಎಲ್ಲ ಕೆಲಸ ಇರುತ್ತೆ, ಎಲ್ಲಾ ಕೆಲಸವನ್ನ ನಾನೇ ಮಾಡ್ತೀನಿ ಅನ್ನಕ್ಕಾಗತ್ತಾ? ಅದಕ್ಕೆ ಹೇಳ್ತಾರೆ ಇಲ್ಲ ಅನ್ನೋದನ್ನ ನೀವು ಕಲಿಬೇಕು ಅಂತ ಹೇಳಿ. ಯಾಕೆ ಅಂತಂದ್ರೆ ಅಟ್ ಅ ಟೈಮ್ ಮನುಷ್ಯ ಎಲ್ಲ ಮಾಡಕ್ ಹೆಂಗಾಗತ್ತೆ, ದೇವ್ರ ಅವನು ಇಲ್ಲ. ಸೊ ಹಂಗಾಗಿ ಏನಪ್ಪಾ ಅಂದ್ರೆ ಇಲ್ಲ ಅನ್ನೋದನ್ನ ಕಲಿಬೇಕು ಅಂತ ಹೇಳಿ ಹೇಳ್ತಾರೆ. ಹೀಗೆ ನಾವೇನ್ ಮಾಡ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಬಿಲ್ಡ್ ಮಾಡ್ಬೋದು. ಕ್ರಿಯೇಟ್ ಡೈಲಿ ಟು ಡೂ ಲಿಸ್ಟ್ಸ್, ಹಾಗೆ ಬ್ರೇಕ್ ಲಾರ್ಜ್ ಟಾಸ್ಕ್ ಇಂಟು ಸ್ಮಾಲರ್ ಪಾರ್ಟ್ಸ್, ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್, ಟೇಕ್ ರೆಗ್ಯುಲರ್ ಬ್ರೇಕ್ಸ್, ಲರ್ನ್ ಟು ಸೇ ನೋ. ನೋಡಿ, ಅರ್ಥ ಆಯ್ತಾ? ಇದು ನೀವು ಇಂಗ್ಲಿಷ್ ನಲ್ಲಿ ಹೇಳೋದು. ಹಾಗಾದ್ರೆ ಒತ್ತಡವನ್ನ ನಿರ್ವಹಣೆ ಹೆಂಗ್ ಮಾಡ್ಬೇಕು? ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಬೇಕು ಅಂತಂದಾಗ ಒತ್ತಡವನ್ನ ನಿರ್ವಹಣೆ ಮಾಡ್ಬೇಕು. ಬಹಳಷ್ಟು ಜನ ಇವತ್ತು ನಿಮಗೆ ಗೊತ್ತಿದೇನೋ ಗೊತ್ತಿಲ್ವೋ, ಎಷ್ಟೋ ಬಿಸ್ನೆಸ್ ಮ್ಯಾನ್ ಗಳು ಏನಪ್ಪಾ ಅಂತಂದ್ರೆ ಒತ್ತಡಕ್ ಬರ್ತಾರೆ. ಒತ್ತಡಕ್ ಬಂದ್ಬಿಟ್ಟು ಸಿಚುಯೇಷನ್ಸ್ ಗಳನ್ನ ಹ್ಯಾಂಡಲ್ ಮಾಡಕ್ ಆಗ್ಲಾರ್ದಂಗೆ ಆತ್ಮಹತ್ಯೆಗಳನ್ನ ಮಾಡ್ಕೊಂತಾರೆ. ಯಾಕೆ ಅಂತಂದ್ರೆ ಪ್ರೆಷರ್ ಅವ್ರ ಮುಂದಿರುವಂತ ಸವಾಲುಗಳು ಅದನ್ನ ಫೇಸ್ ಮಾಡಕ್ ಆಗದೆ ಇದ್ದಾಗ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕ ಉದ್ವೇಗವನ್ನ ಮಾಡ್ಕೊಳ್ತಾರೆ. ಏನಾಗತ್ತೆ, ಏನಾಗತ್ತೆ, ಬದುಕಿದ್ದು ಎದುರಿಸ್ಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಅವರಲ್ಲಿ ಬರೋದಿಲ್ಲ. ಅವಾಗ ಕ್ರಿಯೇಟ್ ಆಗುವಂತದ್ದೇ ಸ್ಟ್ರೆಸ್ ನಿಂದ ಏನೆಲ್ಲ ಆಗತ್ತೆ ಅಂದ್ರೆ ನಮ್ ದೇಹನೇ ರೆಸ್ಪಾಂಡ್ ಮಾಡಲ್ಲ. ಸವಾಲು ಅಥವಾ ಬೇಡಿಕೆಗೆ ದೇಹದ ಪ್ರತಿಕ್ರಿಯೆ ದೈಹಿಕ, ಮಾನಸಿಕ ಅಥವಾ ಭಾವನಾತ್ಮಕ ಉದ್ವೇಗವನ್ನ ನಾವು ಸ್ಟ್ರೆಸ್ ಅಂತ ಕರಿತೀವಿ. ಬಾಡೀಸ್ ರೆಸ್ಪಾನ್ಸ್ ಟು ಚಾಲೆಂಜ್ ಆರ್ ಡಿಮ್ಯಾಂಡ್ ಫಿಸಿಕಲ್, ಮೆಂಟಲ್ ಆರ್ ಎಮೋಷನಲ್ ಟೆನ್ಷನ್. ಹಾಗಾದ್ರೆ ಯಾವ್ಯಾವ ರೀತಿ ಒತ್ತಡಗಳಿದೆ? ಒಂದು ಅಕ್ಯೂಟ್ ಸ್ಟ್ರೆಸ್ ಅಂತ ಕರಿತೀವಿ. ತೀವ್ರವಾಗಿ ಒತ್ತಡ ತಗಂತಾರೆ. ತೀವ್ರವಾಗಿ ಅಂದ್ರೆ ಆ ತಕ್ಷಣ ಆಗ್ಬಿಡ್ಬೇಕು. ಅಲ್ಪಾವಧಿಯ ಒತ್ತಡದು ಬಹಳ ಅದನ್ನ ಕ್ಯಾರಿ ಮಾಡಕ್ ಹೋಗಲ್ಲ. ಆ ತಕ್ಷಣದಲ್ಲಿ ಸಮಸ್ಯೆ ಬಂದಿದೆ ಅಂತಂದ್ರೆ ಆ ತಕ್ಷಣದಲ್ಲಿ ಅವ್ರು ಒತ್ತಡವನ್ನ ತಗೊಳ್ತಾರೆ. ಅದನ್ನ ತೀವ್ರ ಒತ್ತಡ ಅಂತ ಕರೆದ್ವಿ. ನೆಕ್ಸ್ಟ್ ಬರುವಂತದ್ದು ಕ್ರೋನಿಕ್ ಸ್ಟ್ರೆಸ್ ಅಂತ ಬರುತ್ತೆ. ವಾಟ್ ಈಸ್ ಕ್ರೋನಿಕ್ ಸ್ಟ್ರೆಸ್ ಅಂತಂದಾಗ ದೀರ್ಘಕಾಲ ಒತ್ತಡ, ನಿರಂತರ ಒತ್ತಡವನ್ನ ತಗೊಂಡಿರ್ತಾರೆ. ಈಗ ತಕ್ಷಣ ಒತ್ತಡ ತಗೊಂಡು ಹೋಗೋದ್ ಬೇರೆ, ನಿರಂತರವಾಗಿ ಪ್ರತಿದಿನ ಅದನ್ನೇ ಯೋಚನೆ ಮಾಡಿ 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 ಪ್ರೆಷರ್ ಅನ್ನ ಮಾಡ್ಕೊಂಡು ನಿರಂತರವಾಗಿ ಲಾಂಗ್ ಟರ್ಮ್ ಆನ್ ಗೋಯಿಂಗ್ ಸ್ಟ್ರೆಸ್ ಅನ್ನ ತಗೊಳ್ತಾರೆ. ಹಾಗಾದ್ರೆ ಒತ್ತಡದ ಲಕ್ಷಣಗಳು ಏನೇನಿದೆ ಅಂತಂದಾಗ ದೈಹಿಕ, ಮಾನಸಿಕ, ಭಾವನಾತ್ಮಕವಾಗಿ ಒತ್ತಡಗಳನ್ನ ತೆಗೆದುಕೊಳ್ತಾರೆ. ಮೊದಲನೇದಾಗಿ ಒತ್ತಡವನ್ನ ತಗೊಂಡಾಗ ನಮ್ಮ ದೇಹ ಏನಾಗುತ್ತೆ, ಭಾರ ಅಂತ ಅನ್ಸುತ್ತೆ ನಮ್ಗೆ.
ಅವಾಗ ಆಟೋಮೆಟಿಕ್ ಆಗಿ ನೀನ್ ಬೇಡ ಅಂದ್ರೂ ತಲೆನೋವು ಬರುತ್ತೆ, ನೀನ್ ಬೇಕು ಅಂದ್ರೂ ಕೂಡ ತಲೆನೋವು ಬಂದೇ ಬರುತ್ತೆ. ಯಾವಾಗ ನಾವು ಸ್ಟ್ರೆಸ್ ಮಾಡಿದ್ವಿ, ಅದು ದೈಹಿಕವಾಗಿ ಬಳಲ್ದಾಗೂ ಕೂಡ, ಹೆಚ್ಚು ಹೆವಿಯಾಗಿ ನಾನು ವರ್ಕ್ ಮಾಡಿದೀನಿ ಅಂದಿನೂ ಕೂಡ ಅದ್ ಬರುತ್ತೆ. ಇನ್ನ ಮಾನಸಿಕವಾಗಿ ನಾವು ನೋಡೋದಾದ್ರೆ ಏಕಾಗ್ರತೆ ಕೊರತೆ ಇರುತ್ತೆ. ಕೆಲವೊಬ್ರಿಗೆ ಏನಪ್ಪಾ ಅಂತಂದ್ರೆ ಪಾಠ ಮಾಡ್ತಾ ಇರ್ತೀವಿ, ಅದನ್ನ ಕೇಳೋಂತ ಪೇಶನ್ಸ್ ಕೂಡ ಇರಲ್ಲ, ಅದಕ್ಕೆ ಅಟೆನ್ಷನ್ ಕಾನ್ಸಂಟ್ರೇಷನ್ ಕೂಡ ಕೊಡಕ್ಕಾಗಲ್ಲ. ಅವಾಗ ಅವ್ರು ಅಬ್ಸಸ್ ಮಾಡ್ಕೊಳ್ತಾರೆ, ಅಯ್ಯೋ ನನಗೆ ಏಕಾಗ್ರತೆ ಕೊಡಕ್ಕಾಗಲ್ವಲ್ಲ, ಅಯ್ಯೋ ನನಗೆ ಏಕಾಗ್ರತೆಯನ್ನ ಕೊಡಕ್ಕಾಗಲ್ವಲ್ಲ ಅಂತ ಹೇಳಿ ನಮ್ಗೆ ಕಾನ್ಸಂಟ್ರೇಷನ್ ಕಡೆ ನಮ್ಗೆ ಒಲವು ಹೋಗ್ಬಿಡತ್ತೆ. ಕೋಪ ಭಾವನಾತ್ಮಕ ಅಂದ್ರೆ ಯಾವಾಗ ನಾವು ಫಸ್ಟ್ ಸ್ಟ್ರೆಸ್ ಒಳಗ್ ಬಿದ್ವೋ, ನನ್ನ ಎದುರಿಗಿರುವಂತ ವ್ಯಕ್ತಿಯ ಜೊತೆಗೆ ನನ್ನ ನೇರ ನುಡಿ ಇರೋದಿಲ್ಲ, ಕೋಪವನ್ನ ಮಾಡ್ಕೊಂಡ್ಬಿಡ್ತೀವಿ. ಅತಿಯಾದ ಕೋಪವನ್ನ ಮಾಡ್ಕೊಂಡು ನಮ್ಮ ಭಾವನೆಗಳನ್ನ ಹೊರಗಡೆ ಹಾಕೋ ಪ್ರಯತ್ನ ಮಾಡ್ತೀವಿ. ಅವಾಗ ಅನ್ಕೊಳ್ಬೇಕು ಈ ವ್ಯಕ್ತಿ ಸ್ಟ್ರೆಸ್ಸಿಗೆ ಬಂದಿದ್ದಾನೆ ಅಂತ. ಇನ್ನು ಸ್ನಾಯುಗಳ ಉದ್ವೇಗ, ಮಸಲ್ ಟೆನ್ಷನ್ ಆಗುತ್ತೆ, ಕೈ ನೋವು, ಮೈ ನೋವು, ಅಂದ್ರೆ ಕಂಪ್ಲೀಟ್ ಬಾಡಿ ಪೇನ್ ಆಗ್ಬಿಡುತ್ತೆ ಒತ್ತಡಕ್ ಬಂದಾಗ. ಆಮೇಲೆ ನಾವ್ ಏನ್ ಅನ್ಕೊಂಡಿರ್ತೀವೋ ಅದನ್ನ ಮರ್ತ್ ಹೋಗುವಂತ ಸ್ಥಿತಿ ಮಾನಸಿಕ ಒಂದು ಪ್ರಕ್ರಿಯೆಗಳಲ್ಲಿ ಬರುತ್ತೆ. ಆಮೇಲೆ ಭಯ, ಆಂಗ್ಸಿಟಿ, ಏನ್ ಕಂಡ್ರು ಕೂಡ ಮನುಷ್ಯ ಭಯ ಪಡ್ತಾ ಇರ್ತಾನೆ. ಇದು ಭಾವನಾತ್ಮಕವಾಗಿ ಆ ವ್ಯಕ್ತಿ ಆಲೋಚನೆ ಮಾಡೋದು. ಆಯಾಸ ಆಗತ್ತೆ, ಅತಿಯಾಗಿ ಚಿಂತನೆ ಮಾಡೋದು, ಓವರ್ ಥಿಂಕಿಂಗ್, ಖಿನ್ನತೆ. ಕೆಲವೊಬ್ರಂತೂ ಭಾವನಾತ್ಮಕವಾಗಿ ಜಾಸ್ತಿ ಆಲೋಚನೆ ಮಾಡಿ ಒತ್ತಡಕ್ಕೆ ಇಳಿದು ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆನೂ ಇರುತ್ತೆ. ಕೆಲವೊಬ್ರಂತೂ ರಾತ್ರಿ ಮಲ್ಕೊಳ್ಳೋದೇ ಇಲ್ಲ, ನಿದ್ರೆ ಸಮಸ್ಯೆಗಳು ಕೂಡ ಬರುತ್ತೆ, ಸ್ಲೀಪ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಮನಸ್ಸು ಒಂದು ಕಡೆ ಅಟೆಂಟ್ ಆಗಿರಕ್ಕಾಗಲ್ಲ, ರೇಸಿಂಗ್ ಥಾಟ್ಸ್, ಒಂದ್ ರೀತಿ ಓಡ್ತಾ ಇರುತ್ತೆ ಮನ್ಸು, ಹಂಗ್ ಹೋಗ್ಲಾ, ಹಂಗ್ ಮಾಡ್ಲಾ ಅಂದ್ರೆ ನನ್ನ ಮಾನಸಿಕ ಕಂಟ್ರೋಲ್ ಇಲ್ದೇ ಇರೋದೇ ಇದಕ್ ಕಾರಣ. ಆಮೇಲೆ ಯಾವಾಗ್ಲೂ ಕೂಡ ನಮ್ಮ ಭಾವನೆಗಳು ಸಾರೋಫುಲಿ ಅಂದ್ರೆ ದುಃಖಕರವಾಗಿರುತ್ತೆ. ಇದು ನಮ್ಗೆ ಒತ್ತಡ ತರುವಂತಹ ಅತಿಯಾದ ನೋವುಗಳು, ಅತಿಯಾದ ಸ್ಟ್ರೆಸ್ಸಸ್. ಹಾಗಾದ್ರೆ ಇಂಥ ಒತ್ತಡವನ್ನ ನಾವ್ ಹೆಂಗ್ ನಿಯಂತ್ರಣ ಮಾಡ್ಬೇಕು? ಮನುಷ್ಯ ಅಂತ ಅಂದ್ಮೇಲೆ ಅವನಿಗೆಲ್ಲಾ ಆಂಗಲ್ ಅಲ್ಲೂ ಕೂಡ ಸಮಸ್ಯೆಗಳು ಇದ್ದದ್ದೇ. ಹಾಗಾದ್ರೆ ಇದನ್ನ ಹೆಂಗ್ ನಿರ್ವಹಣೆ ಮಾಡ್ಬೇಕು? ಹೌ ಟು ವಿ ಮ್ಯಾನೇಜ್ ಸ್ಟ್ರೆಸ್ ಅಂತ ಅಂದಾಗ, ಫಸ್ಟ್ ನಮ್ಮ ದೇಹಕ್ಕೆ ವ್ಯಾಯಾಮ, ದೈಹಿಕ ಚಟುವಟಿಕೆಗಳು, ಯೋಗ, ನಡಿಗೆ, ಈಜು. ಯಾಕೆ ಅಂತಂದ್ರೆ ಇವೆಲ್ಲವೂ ಕಾನ್ಸಂಟ್ರೇಷನ್ ಅನ್ನ ಬೇಡತ್ತೆ. ಸೊ ಆಟೋಮೆಟಿಕ್ ಆಗಿ ಕಾನ್ಸಂಟ್ರೇಷನ್ ಕೊಟ್ಟಾಗ ನಮ್ಮ ಮೈಂಡ್ ಅನ್ನ ನಾವೇನ್ ಮಾಡ್ಕೋಬಹುದು, ಪೀಸ್ಫುಲ್ ಆಗಿ ಇಟ್ಕೊಳ್ಬಹುದು. ವಿಶ್ರಾಂತಿ ತಂತ್ರಗಳು, ಆಳವಾದ ಉಸಿರಾಟ, ಧ್ಯಾನ, ಪ್ರಗತಿಶೀಲ ಸ್ನಾಯು ವಿಶ್ರಾಂತಿ, ಇವೆಲ್ಲವನ್ನ ಮಾಡೋದ್ರಿಂದ ಒತ್ತಡವನ್ನ ನಾವೇನ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಆರೋಗ್ಯಕರ ಜೀವನ ಶೈಲಿ, ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ನಾವು ಫೇಸ್ ಮಾಡ್ಬೇಕು. ಅಂದ್ರೆ ನಾನು ಹೇಳದ್ನಲ್ಲ, ಬ್ಯಾಲೆನ್ಸ್ಡ್ ಡಯಟ್ ಇರ್ಬೇಕು, ಒಂದೇ ರೀತಿಯಾದ ಊಟ ಅಲ್ಲ. ಸೊ ಅಲ್ಲಿ ನಾವು ಒಂದು ಪ್ಲೇಟ್ ಅಲ್ಲಿ ಊಟ ಹಾಕೊಂಡ್ವಿ ಅಂದ್ರೆ ವೆರೈಟಿ ಅಂತ ಅಲ್ಲ. ಸೊ ನಮ್ಮ ಆರೋಗ್ಯಕ್ಕೆ ಏನ್ ಬೇಕು, ಹಸಿರು ತರಕಾರಿಗಳು, ಹಾಗೆ ಅಲ್ಲಿ ಫೈಬರ್ ಇರ್ಬೇಕು, ಪ್ರೋಟೀನ್ ಇರ್ಬೇಕು, ಕಾರ್ಬೋಹೈಡ್ರೇಟ್ ಎಷ್ಟಿರ್ಬೇಕು ಅಂತ ಹೇಳಿದೀನಿ, ಉತ್ತಮ ಫ್ಯಾಟ್ ಇರ್ಬೇಕು. ಸೊ ಇವಿಷ್ಟನ್ನು ಕೂಡ ನಾನು ಏನ್ ಮಾಡ್ಬೇಕು, ಆರ್ಗನೈಸ್ ಮಾಡ್ಕೊಂಡು ನಾನು ಊಟ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಮೇನ್ ಪಾಯಿಂಟ್ ಅಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ತಾ ಇರೋದೇ ನಮ್ಮ ನಿದ್ರೆ. ನೋಡಿ, ಅಡಕ್ವೇಟ್ ಸ್ಲೀಪ್, ಮ್ಯಾಕ್ಸಿಮಮ್ ಒಬ್ಬ ವ್ಯಕ್ತಿ 7 ರಿಂದ 8 ಗಂಟೆಗಳ ಕಾಲ ಮಲಗ್ಲೇಬೇಕು ಅನಿವಾರ್ಯವಾಗಿ. ಸೊ ಮಲಗ್ಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಅವನು ಸ್ಟ್ರೆಸ್ ಒಳಗ್ ಹೋಗ್ತಾನೆ. ಸ್ಟ್ರೆಸ್ ಒಳಗ್ ಹೋದ ಅಂತಂದ್ರೆ ಅವನಿಗೆ ಯಾವ ಕೆಲಸದ ಕಡೆನೂ ಕೂಡ ಆಸಕ್ತಿ ಇರೋದಿಲ್ಲ. ಕಾಫಿ, ಮದ್ಯದ ಸೀಮಿತ ಬಳಕೆ, ಹೆಚ್ಚಾಗಿ ಕಾಫಿ ಕುಡಿಯೋದಾಗಿರ್ಬೋದು, ಆಮೇಲೆ ಈಗ ಮದ್ಯ ಸೇವನೆ ಮಾಡ್ತಾರಲ್ಲ, ಆಲ್ಕೋಹಾಲಿಕ್ ಇರ್ತಾರಲ್ಲ, ಸೊ ಅದನ್ನೆಲ್ಲವನ್ನ ಕಡಿಮೆ ಮಾಡ್ಬೇಕಾಗತ್ತೆ. ಕಡಿಮೆ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಸ್ಟ್ರೆಸ್ ಕಡಿಮೆ ಆಗತ್ತೆ. ಆಮೇಲೆ ಎಲ್ಲರ ಜೊತೆಗೆ ಬೆರಿಬೇಕಾಗತ್ತೆ, ಕುಟುಂಬ, ಸ್ನೇಹಿತರು, ಎಲ್ಲರ ಜೊತೆನೂ ಕೂಡ ಮಾತಾಡ್ಬೇಕು, ಎಲ್ಲರ ಬೆಂಬಲವನ್ನ ಪಡ್ಕೋಬೇಕಾಗತ್ತೆ. ಆರ್ಥಿಕ ಸಾಕ್ಷರತೆ, ನೋಡಿ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಹೇಳಿ ಕರಿತೀವಿ. ವ್ಯಾಖ್ಯಾನವನ್ನ ನೋಡೋಣ. ಹಣಕಾಸಿನ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಪರಿಣಾಮಕಾರಿಯಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಆರ್ಥಿಕ ಸಾಕ್ಷರತೆ. ಒಂದು ಲೈಫ್ ಅಲ್ಲಿ ಏನಪ್ಪಾ ಅಂತಂದ್ರೆ ಆರ್ಥಿಕ ಭದ್ರತೆ ನನಗಿದೆ. ಆರ್ಥಿಕ ಭದ್ರತೆ ಅಂದ್ರೆ ಹಣಕಾಸಿನ ಫೈನಾನ್ಷಿಯಲಿ ನಾನು ತುಂಬಾ ಚೆನ್ನಾಗಿದ್ದೀನಿ, ಅದನ್ನ ಹೆಂಗ್ ಬಳಕೆ ಮಾಡ್ಬೇಕನ್ನೋದ್ ಗೊತ್ತಿದೆ, ಎಲ್ಲಿ ವಿನಿಯೋಗ ಮಾಡ್ಬೇಕನ್ನೋದ್ ಗೊತ್ತಿದೆ ಅಂತಂದ್ರೆ ನಿಜವಾಗ್ಲೂ ಆ ವ್ಯಕ್ತಿ ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾನೆ.
ಈಗ ಫೈನಾನ್ಷಿಯಲ್ ಲಿಟ್ರಸಿ ತುಂಬಾ ಇಂಪಾರ್ಟೆಂಟ್. ನಂತರ ಕೋಟಿ ಕೋಟಿ ದುಡ್ಡು ಇದ್ರೂ ಕೂಡ ಅದನ್ನ ಹೆಂಗ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಅದನ್ನ ಹೆಂಗ್ ಬಳಕೆ ಮಾಡ್ತೀನಿ, ನಾವ್ ಆ ವಿಷಯಗಳನ್ನ ಅರ್ಥನೇ ಮಾಡ್ಕೊಂಡ್ಲಿಲ್ಲ, ಅದನ್ನ ಪರಿಣಾಮಕಾರಿಯಾಗಿ ಹಣವನ್ನೇ ಬಳಕೆನೆ ಮಾಡಿಲ್ಲ ಅಂತಂದ್ರೆ ನಾನು ಅಲ್ಲಿ ಫಸ್ಟ್ ಫೇಲ್ ಆದೆ ಅಂತ ಅರ್ಥ. ನಿನ್ನ ಹತ್ರ ಕೋಟಿ ಇದ್ರೂ ಕೂಡ ನೀನ್ ಝೀರೋಗ್ ಬಂದ್ ನಿಂತ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ದುಡ್ಡಿರೋ ದೊಡ್ಡ ಮಾತಲ್ಲ, ಅದನ್ನ ಹೆಂಗೆ ನಾವು ಪರಿಮಾಣಾತ್ಮಕವಾಗಿ ಎಫೆಕ್ಟಿವ್ ಆಗಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ನೋಡಿ, ಬಜೆಟ್ ಅನ್ನ ಹಾಕೋಬೇಕು ಲೈಫ್ ಅಲ್ಲಿ. ಬಜೆಟ್ ಇರ್ಬೇಕು. ಈಗ ಹೆಂಗೆ ನೋಡಿ, ನಮ್ಮ ದೇಶ ನಡೆಸೋದಕ್ಕೋಸ್ಕರ ಬಜೆಟ್ ಹೆಂಗ್ ಮಂಡನೆ ಮಾಡ್ತಾರಲ್ವಾ ಕೇಂದ್ರ ಸರ್ಕಾರದಲ್ಲಿ ಹಾಗೆ ರಾಜ್ಯ ಸರ್ಕಾರದಲ್ಲಿ, ನಮ್ಮ ಜೀವನವನ್ನ ನಡೆಸ್ಬೇಕು ಅಂದ್ರೆ ನಮ್ ಜೀವನಕ್ಕೆ ಎಷ್ಟು ಬೇಕು ಪ್ರತಿಯೊಂದಕ್ಕೂ ಕೂಡ ಲೆಕ್ಕ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಬಜೆಟ್ ಇದ್ದಾಗ ಮಾತ್ರ ಲೈಫ್ ನಡೆಯುತ್ತೆ. ಸ್ಟೆಪ್ಸ್ ಟು ಕ್ರಿಯೇಟ್ ಬಜೆಟ್ ಅಂತಂದ್ರೆ ಆದಾಯವನ್ನ ಲೆಕ್ಕ ಹಾಕಿ. ನಿಮ್ಮ ಇನ್ಕಮ್ ಎಷ್ಟಿದೆ, ಕ್ಯಾಲ್ಕುಲೇಟ್ ಯುವರ್ ಇನ್ಕಮ್ ಫಸ್ಟ್. ಆದಾಯ ಲೆಕ್ಕ ಹಾಕಿದ್ಮೇಲೆ ಅದ್ರ ಆಧಾರಿತವಾಗಿ ನೀನ್ ಖರ್ಚು ಮಾಡ್ಬೇಕು. ಈಗ ನನಗ್ ಬರೋ ಸಂಬಳನೇ 50,000 ಇದೆ ತಿಂಗಳಿಗೆ ಅಂತಂದ ನನ್ ಖರ್ಚು 2 ಲಕ್ಷ ಇದ್ರೆ ನಡೆಯುತ್ತಾ? ಅಲ್ಲಿಗೆ ಏನಾಗ್ತೀವಿ ನಾವು, ಇರೋ ಬರೋ ದುಡ್ಡನ್ನೆಲ್ಲ ಖರ್ಚು ಮಾಡಿ ಒಂದೇ ತಿಂಗಳಲ್ಲಿ ಪಾತಾಳಕ್ ಬೀಳೋದ್ರಲ್ಲಿ ಯಾವುದೇ ರೀತಿ ಅನುಮಾನನೇ ಇಲ್ಲ. ನನ್ನ ಖರ್ಚೆಷ್ಟು, ನನ್ನ ಆದಾಯ ಎಷ್ಟು, ಇವೆರಡಕ್ಕೂ ಹೋಲಿಕೆ ಆಗ್ತಿದೆನಾ ಅನ್ನೋದನ್ನ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ ಅವರ್ ಮೈಂಡ್. ಇಲ್ಲದೆ ಇದ್ರೆ ಲೈಫ್ ನಡ್ಸಕ್ ಆಗಲ್ಲ. ವೆಚ್ಚಗಳನ್ನ ವರ್ಗೀಕರಣ ಮಾಡ್ಬೇಕು. ಯಾವ್ದ್ಯಾವ್ದಕ್ಕೆ ನಮಗೆ ಅಗತ್ಯ ಇದೆ, ಅಗತ್ಯ ಇರುವಂತಹ ವಸ್ತುಗಳು ಏನೇನಿದೆ, ಯಾವ್ದ್ಯಾವ್ದಕ್ಕೆ ಎಷ್ಟು ಖರ್ಚಾಗಿದೆ, ಐಚ್ಛಿಕ ಖರ್ಚು ಯಾವುದು, ಅನೈಚ್ಛಿಕ ಖರ್ಚು ಯಾವುದು, ನನಗೆ ಬೇಡವಾಗಿರೋ ಖರ್ಚಿಗೆ ನಾನು ಎಷ್ಟು ದುಡ್ಡು ಖರ್ಚು ಮಾಡಿದೆ, ಇವೆಲ್ಲವನ್ನ ವರ್ಗೀಕರಣ ಮಾಡ್ಬೇಕು. ನನ್ನ ಅಗತ್ಯಗಳು ಬಹಳ ಇಂಪಾರ್ಟೆಂಟ್. ಊಟ ಆಗಿರ್ಬೋದು, ವಸ್ತ್ರಗಳಾಗಿರ್ಬೋದು, ಮನೆ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಇವೆಲ್ಲವೂ ಕೂಡ ನನ್ನ ಪ್ರತಿ ತಿಂಗಳ ಅಗತ್ಯ. ಅದನ್ನ ಮಾಡಿ ಉಳಿದ ನಂತರದಲ್ಲಿ ನಾನೇನ್ ಎಕ್ಸೆಸ್ ಮಾಡ್ತೀನೋ, ಬಟ್ಟೆ ತಗೊಳ್ಳೋದು, ಎಕ್ಸ್ಟ್ರಾ ಬಟ್ಟೆ ತಗೊಳ್ಳೋದಾಗಿರ್ಬೋದು, ನನಗೆ ಬೇಕಾಗಿರೋಂತ ವಸ್ತುಗಳನ್ನ ನಾನು ಪರ್ಚೇಸ್ ಮಾಡೋದಾಗಿರ್ಬೋದು, ಅದೆಲ್ಲವೂ ಕೂಡ ನಿಮ್ಮ ಐಚ್ಛಿಕಕ್ಕೆ ಸಂಬಂಧ ಪಡುತ್ತೆ. ಅಂದ್ರೆ ವಾಂಟ್ಸ್, ವಾಟ್ ಯು ವಾಂಟ್. ಸೊ ನೀನು ಅದನ್ನ ಏನ್ ಬಯಸ್ತೀಯೋ ಅದನ್ನ ತಗೊಳ್ಳೋದು, ಅದು ಎಕ್ಸ್ಟ್ರಾ ಐಚ್ಛಿಕ ಖರ್ಚು ಅಂತ ಹೇಳ್ತೀವಿ. ಉಳಿತಾಯದ ಗುರಿಗಳನ್ನ ಹೊಂದಿಸ್ಬೇಕಾಗತ್ತೆ. ಈಗೆಲ್ಲ ಬಹಳಷ್ಟು ಜನ ವಿಮೆಗಳನ್ನ ಮಾಡಿಸ್ತಾರೆ, ಆಮೇಲೆ ಶೇರ್ ಅಲ್ಲಿ ಹಾಕ್ತಾರೆ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಓಕೆ, ಇವಾಗೆಲ್ಲ ತುಂಬಾ ಬುದ್ಧಿಶಾಲಿಗಳಿದ್ದಾರೆ. ಅಂದ್ರೆ ನಮ್ಮ ಆದಾಯಕ್ಕೆ ತಕ್ಕಂಗೆ ನಾವೇನ್ ಮಾಡ್ಬೇಕಪ್ಪ, ಉಳಿತಾಯದ ಗುರಿಗಳನ್ನ ಕೂಡ ಹೊಂದಿಸ್ಬೇಕು. ಊಟ ಮಾಡಿದ್ರೆ ಒಂದೇ ದಿನಕ್ಕೆ ಎಲ್ಲಾನು ಕೂಡ ಖರ್ಚಾಗೋಗುತ್ತೆ. ಆದ್ರೆ ನಮ್ಗೆ ಎಷ್ಟು ಬೇಕು, ಏನ್ ಬೇಕು, ನಮ್ಮ ಲಿಮಿಟ್ ಅನ್ನ ನೋಡ್ಕೊಂಡು ಉಳಿತಾಯವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ನಿಯಮಿತವಾಗಿ ವಿಮರ್ಶನೆ ಮಾಡಿ. ಎಷ್ಟು ಬೇಕು ನಿಮಗೆ, ಎಷ್ಟಿಲ್ಲ ಅನ್ನೋದನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆಲೋಚನೆ ಮಾಡ್ಬೇಕು. ಯಾವಾಗ್ಲೂ ಕೂಡ ನಿಮ್ಮ ಪರ್ಸೆಂಟೇಜ್ ಪ್ರಕಾರ ಲೈಫ್ ನಡೆಸಿ ಅಂತ ಹೇಳ್ತಾರೆ. 50, 30, 20 ಈ ನಿಯಮವನ್ನ ಫಾಲೋ ಮಾಡಿ. ಏನ್ ಮೇಡಮ್ ಇದು 50, 30, 20 ನಿಯಮ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅವರೇ ಕೊಟ್ಟಿದ್ದಾರೆ. ನಮ್ಮ ಅಗತ್ಯಗಳು ಅವಕ್ಕೆ ನಾವು 50% ಹಣವನ್ನ ತೆಗೆದಿಡ್ಬೇಕಂತ. ಅದ್ರಲ್ಲಿ ಆಹಾರ, ವಸತಿ, ಉಪಯುಕ್ತತೆಗಳು. ಈಗ ನಾವು ದುಡಿಯೋದೇ ಊಟ ಮಾಡೋದಕ್ಕೋಸ್ಕರ ಅಂತಂದಾಗ ಊಟವನ್ನೇ ನಾವು ಏನ್ ಮಾಡ್ಬಾರ್ದು, ಕಡಿತ ಮಾಡ್ಬಾರ್ದು. ಸೊ ಊಟಕ್ಕೆ, ವಸತಿಗೆ, ಉಪಯುಕ್ತತೆಗಳು, ಇದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ದುಡಿಮೆಯಲ್ಲಿ 50% ನಷ್ಟು ತೆಗ್ದಿಡಿ ಅಂತ ಹೇಳ್ತಾರೆ. ಇನ್ನು ನಿಮ್ಮ ಇಚ್ಛೆಗಳನ್ನ ಪೂರೈಸ್ಕೋಬೇಕಲ್ಲ. ಮನುಷ್ಯ ಅಂತಂದ್ಮೇಲೆ ನನಗೆ ಫಿಲ್ಮ್ ನೋಡ್ಬೇಕು ಅಂತ ಅನ್ಸುತ್ತೆ, ಬಟ್ಟೆ ತಗೊಳ್ಬೇಕು ಅಂತ ಅನ್ಸುತ್ತೆ, ಹೊರಗಡೆ ಹೋಗ್ಬೇಕು ಅಂತ ಅನ್ಸುತ್ತೆ, ಬುಕ್ಸ್ ಓದ್ಬೇಕು ಅನ್ಸುತ್ತೆ. ಅದು ಯಾಕೆಂದ್ರೆ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಅದು ಆಶ್ಚರ್ಯನೇ ಅಲ್ಲ. ಆತರ ನಾವು ಬರೀ ಊಟ, ವಸತಿ, ಮನೆಗೆ ಅಷ್ಟೇ ಅಂತ ನಾವು ಸೀಮಿತ ಆಗಿದ್ರೆ ನಮ್ಮನ್ ಮನುಷ್ಯರು ಅಂತಾನೆ ಅಂತಿರ್ಲಿಲ್ಲ. ಸೊ ನಮ್ಮಲ್ಲಿ ಮನೋರಂಜನೆಗಳು, ಹವ್ಯಾಸಗಳು ಎಲ್ಲ ಇರೋದಕ್ಕೋಸ್ಕರ ಅವ್ರು ಹೇಳ್ತಾರೆ 30%, 30% ನೀವೇನ್ ಮಾಡಿ ನಿಮ್ಮ ಮನೋರಂಜನಾ ಕಾರ್ಯಕ್ರಮಗಳಿಗೆ ಎತ್ತಿಡಿ ಅಂತ ಹೇಳ್ತಾರೆ. ಉಳಿತಾಯ, ಎಸ್, ನಿನ್ನ ಹಣದಲ್ಲಿ 80% ನೀನ್ ಖರ್ಚು ಮಾಡಿದ್ರೆ ಅಟ್ಲೀಸ್ಟ್ 20% ಆದ್ರೂ ನಿನ್ನ ಎಮರ್ಜೆನ್ಸಿ ಲೈಫ್ ಹಿಂಗೆ ಇರುತ್ತೇನ್ರಿ? ಸಾಧ್ಯನೇ ಇಲ್ಲ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಸಿಚುಯೇಷನ್ಸ್ ಗಳು ಅಂಡರ್ ಗೋಯಿಂಗ್ ಆಗ್ತಾನೆ ಇರುತ್ತೆ. ನಾಟ್ ಎಕ್ಸ್ಪೆಕ್ಟೇ ಮಾಡಕ್ ಆಗಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, 20% ನಷ್ಟು ನಿಮ್ಮ ಸಂಬಳದಲ್ಲಿ ಏನ್ ಮಾಡ್ಬೇಕು, ತುರ್ತು ನಿಧಿಗಳು, ಎಮರ್ಜೆನ್ಸಿ ಫಂಡ್ ಆಗಿ ಹೂಡಿಕೆ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾರೆ. ಎಸ್, ಹಾಗಾದ್ರೆ ಉಳಿತಾಯ ಮತ್ತೆ ಹೂಡಿಕೆನ ಹೆಂಗ್ ಮಾಡ್ಬೇಕು? ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್. ಯಾಕೆ ನಮ್ಮ ಹೆಲ್ತ್ ದೃಷ್ಟಿಕೋನದಲ್ಲಿ ನಾವ್ ಇದನ್ನ ನೋಡ್ಲೇಬೇಕಾಗತ್ತೆ. ಉಳಿತಾಯದ ವಿಧಗಳು ಯಾವ್ಯಾವು ಅಂತಂದ್ರೆ, ಮೊದಲನೇದು
ತುರ್ತು ನಿಧಿ 3 ಇಂದ 6 ತಿಂಗಳ ಖರ್ಚಾಗುವಷ್ಟು ನೀವು ದುಡ್ಡನ್ನ ಎತ್ತಿಡ್ಬೇಕು ಅಂತ ಹೇಳ್ತಾರೆ. ಪ್ರತಿ ತಿಂಗಳು 50,000 ನಿಮ್ಮ ಸಂಬಳ ಇದೆ ಅಂತ ಅಂದಾಗ ಇದ್ರಲ್ಲಿ ಎಷ್ಟು ಖರ್ಚು ಮಾಡಕ್ ಹೇಳಿದಾರೆ ಅವರು? 30,000 ನೀವು ಖರ್ಚು ಮಾಡ್ಕೊಳ್ಳಿ. ಇನ್ನು ಉಳಿದಿರುವಂತಹ ಒಂದ್ 20,000 ಅಂದ್ರೆ ಎತ್ತಿಡಕ್ ಆಗಲ್ಲ ಅಷ್ಟೊಂದು, ಒಂದ್ 10,000ನಾದ್ರೂ ನೀವು ಬ್ಯಾಲೆನ್ಸ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು 3 ಇಂದ 6 ತಿಂಗಳು ಖರ್ಚಿಗೂ ಬೇಕಾದಷ್ಟು ತುರ್ತು ನಿಧಿಯನ್ನ ಇಟ್ಕೊಳ್ಳಿ. ಈಗ ನೋಡಿ, ಕೋವಿಡ್ ಬಂತು. ಕೋವಿಡ್ ಎಂತ ಪರಿಸ್ಥಿತಿ, ಎಷ್ಟೆಷ್ಟೋ ಜನಗಳಿಗೆ ಜಾಬ್ ಹೋಯ್ತು. ಆಮೇಲೆ ಅವ್ರಿಗೆ ತಿನ್ಲಿಕ್ಕೆ ಅನ್ನ ಕೂಡ ಇರ್ಲಿಲ್ಲ. ಬೆಂಗಳೂರು ಬಿಟ್ಟು ಅವ್ರ ಊರನ್ನ ಸೇರ್ಬೇಕಾದಂತ ಪರಿಸ್ಥಿತಿ ಬಂತು. ಅವಾಗ ಅವರ ನಿಧಿ ಇದ್ದಿದ್ರೆ, ನಿಧಿ ಅಂದ್ರೆ ಅರ್ಥ ಆಗ್ತಿದೆಯಲ್ಲ, ಬ್ಯಾಲೆನ್ಸ್ಡ್ ಬ್ಯಾಂಕ್ ಬ್ಯಾಲೆನ್ಸ್ಡ್ ಇದ್ದಿದ್ರೆ ಆರಾಮಾಗಿ ಕೋವಿಡ್ ಮುಗಿಯೋವರೆಗೂ ಊಟ ಮಾಡ್ಕೊಂಡು ಆರಾಮ್ ಇರ್ಬೋದಾಗಿತ್ತ. ಊಟಕ್ಕೂ ಕೂಡ ಪರದಾಡ್ಬೇಕಾದಂತ ಪರಿಸ್ಥಿತಿ ಯಾಕೆ ಬಂತು? ನಿಧಿಗಳು ಇಲ್ದೇ ಇರೋದ್ರಿಂದ. ಅಲ್ಪಾವಧಿ ಗುರಿಗಳು 1 ರಿಂದ 3 ವರ್ಷಗಳು ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇಟ್ಟು ನನ್ನ ಯೋಜನೆ, ಒಂದು ಸೈಟ್ ತಗೊಳ್ಳೋದಾಗಿರ್ಬೋದು ಅಥವಾ ಗೋಲ್ಡ್ ತಗೊಳ್ಳೋದಾಗಿರ್ಬೋದು, ನನ್ನ ಆಸೆಗಳಲ್ವಾ. ಸೊ ಆ ಆಸೆಗಳನ್ನ ಬಗೆಹರಿಸ್ಕೊಳ್ಬೇಕು ಅಂತಂದಾಗ 1 ರಿಂದ 3 ವರ್ಷಗಳು ನಾವು ಅಲ್ಪಾವಧಿ ಗುರಿಗಳನ್ನ ಇಟ್ಕೋಬೇಕು. ದೀರ್ಘಾವಧಿ ಗುರಿಗಳು 3 ವರ್ಷಗಳು ಅಷ್ಟು ಡೆಪಾಸಿಟ್ ಇಡ್ತಾರೆ, FD ಅಂತ ಇಡ್ತಾರೆ. ಸೊ ಅದೆಲ್ಲವೂ ಕೂಡ ದೀರ್ಘಾವಧಿ ಗುರಿಗಳು. ಇನ್ನು ಹೂಡಿಕೆ ಆಯ್ಕೆಗಳು ಅಂತ ಬಂದಾಗ ಬ್ಯಾಂಕ್ ಠೇವಣಿಗಳನ್ನ ಮಾಡಿ, ಬ್ಯಾಂಕ್ ಡೆಪಾಸಿಟ್ ಇಟ್ಕೊಳ್ಳಿ, ಅಥವಾ ಮ್ಯೂಚುವಲ್ ಫಂಡ್ಸ್ ಇದೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿ. ಸ್ಟಾಕ್ ಮಾರ್ಕೆಟ್, ಇವಾಗಲೇ ಸ್ವಲ್ಪ ಶೇರ್ ಮಾರ್ಕೆಟ್ ಬಿದ್ದೋಗಿರೋದ್ರಿಂದ ಸ್ವಲ್ಪ ಗೋಲ್ಡ್ ಸಿಲ್ವರ್ ಕಡೆ ಮುಖ ಮಾಡ್ತಾ ಇದಾರೆ. ಹಂಗಂತೇಳಿ ಅದೇನು ಉತ್ತುಂಗಕ್ಕೆ ಹೋಗ್ಬಿಡುತ್ತೆ, ಎಲ್ರೂ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಟೋಮೆಟಿಕ್ ಅದು ಕುಸಿಯುತ್ತೆ. ಅಥವಾ ಬೇರೆ ಬೇರೆ ನಿಧಿಗಳು ನಿಮ್ಮ ಕೈಗೆಟುಕೋ ರೀತಿ ಪೋಸ್ಟಲ್ ಆಫೀಸಸ್ ಗಳಲ್ಲಿ ನೀವು ದುಡ್ಡು ಕಟ್ಬೋದು, ಅಥವಾ ಈಗ ಸ್ವಲ್ಪ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ, ಬ್ಯಾಂಕ್ ನಲ್ಲಿ, ಹಾಗೆ ಮತ್ತೆ ಬಡ್ಡಿ ಗಿಡ್ಡಿ ಕೊಟ್ಟು ನಿಮ್ಮ ದುಡ್ಡನ್ನ ಕಳ್ಕೊಳಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಅದರಿಂದ ನಿಮಗೆ ಆಗೋಂತ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಶೇರ್ ಮಾರ್ಕೆಟ್ ಅಲ್ಲಿ ಸಾರ್ವಜನಿಕ ಭವಿಷ್ಯ ನಿಧಿ, PPF ಅಂತ ಕರಿತೀವಿ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳಿ, ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ನೀವೇನ್ ಮಾಡ್ಬೋದು, ನಿಮ್ಮ ಹಣವನ್ನ ಉಳಿತಾಯ ಮಾಡ್ಬೋದು. ಡೆಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಾಲಗಳನ್ನ ನಿರ್ವಹಣೆ ಹೆಂಗ್ ಮಾಡ್ಬೇಕಪ್ಪ. ಹೌದಪ್ಪ, ನಾನು ಒಂದೇನೋ ಮಾಡ್ದೆ, ಸಾಲ ಜಾಸ್ತಿ ಆಗ್ಬಿಡ್ತು, ಅದರಿಂದ ನಂಗೆ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ, ನಾನು ಅದನ್ನ ಹೆಂಗ್ ರಿಲೀವ್ ಮಾಡ್ಕೊಳ್ಬೇಕಪ್ಪ ದೇವ್ರೆ ಅಂತೇಳಿ ಎಷ್ಟೋ ಜನ ಯೋಚನೆ ಮಾಡ್ತಿರ್ತೀರಾ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಹೆಚ್ಚಿನ ಬಡ್ಡಿ ಸಾಲಗಳನ್ನ ಮೊದಲನೇ ಬಾರಿಗೆ ತೀರ್ಸ್ಬಿಡ್ಬೇಕು. ತಗೊಳಕ್ಕೆ ಹೋಗ್ಬಾರ್ದು ನನ್ ಪ್ರಕಾರ. ತಗೊಂಡ ಮೇಲೆ ಅದನ್ನ ತೀರ್ಸೋದಕ್ಕೆ ಎಷ್ಟು ಒದ್ದಾಡೋದಂತಂದ್ರೆ ಸಿಕ್ಕಾಪಟ್ಟೆ ಒದ್ದಾಡ್ತೀರಾ. ಫಸ್ಟ್ ಅದನ್ನ ನಿಮ್ಮ ಬಂದಂತ ದುಡ್ಡಿಂದ ಅದನ್ನ ತೀರ್ಸಿ. ಆಮೇಲೆ ಕ್ರೆಡಿಟ್ ಕಾರ್ಡ್ ಸಾಲವನ್ನ ತಪ್ಪಿಸಿ. ದಯವಿಟ್ಟು ಯಾರು ಕ್ರೆಡಿಟ್ ಕಾರ್ಡ್ ಸಾಲವನ್ನ ತೆಗೆದುಕೊಳ್ಳಕ್ ಹೋಗ್ಬೇಡಿ. EMI ಗಳನ್ನ ಸಮಯಕ್ಕೆ ಪಾವತಿಸಿ. ಹೋಮ್ ಲೋನ್ ಅಂತ ತಗೊಂಡಿರ್ತೀರಾ, ಕಾರ್ ಲೋನ್ ಅಂತ ತಗೊಂಡಿರ್ತೀರಾ, ಆರೋಗ್ಯ ವಿಮೆಗೆ ಅಂತ ತಗೊಂಡಿರ್ತೀರಾ. ಆ EMI ಗಳನ್ನ ಸಮಯಕ್ಕೆ ತಕ್ಕಂತೆ ಪಾವತಿ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ. ಅನಗತ್ಯ ಸಾಲಗಳನ್ನ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಕೆಪಾಸಿಟಿ ಎಷ್ಟಿದೆ, ನಾನು ಎಷ್ಟು ತೀರಿಸಬಹುದು ಅನ್ನೋದನ್ನ ಮಾತ್ರ ನೀವು ಅರ್ಥ ಮಾಡ್ಕೊಂಡು ಅನ್ನೆಸೆಸರಿ ಲೋನ್ಸ್ ಅನ್ನ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಮಾಡಕ್ಕೆ. ಹಾಗಾದ್ರೆ ಹಣವನ್ನ ಉಳಿತಾಯ ಮಾಡ್ಲಿಕ್ಕೆ ವಿಮೆಗಳಿದೆ, ಇನ್ಶೂರೆನ್ಸ್ ಕಂಪ್ನೀಸ್ ಗಳಿದೆ. ಯಾವ ತರ ವಿಮೆಗಳಿದೆ? ಎಕ್ಸಾಮ್ ಅಲ್ಲಿ ಕೇಳಿದಾರೆ ಇದನ್ನ, ಒಂದ್ಸಲ ನೆನ್ಪಿಟ್ಕೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್, ಆರೋಗ್ಯ ವಿಮೆ ತೋರಿಸ್ತಾರೆ. ಬಜಾಜ್ ಅಲ್ಲಿದೆ. ದಿನ ಬೆಳಗಾದ್ರೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ಸ್ ಗಳೆಲ್ಲ ತೋರಿಸ್ತಾರೆ. ವೈದ್ಯಕೀಯ ವೆಚ್ಚಗಳನ್ನ ಒಳಗೊಂಡಿರುತ್ತೆ. ಈಗ ESI ಕಾರ್ಡ್ ಗಳಿರುತ್ತೆ. ಯಾರು ಕಾರ್ಮಿಕರು ಇರ್ತಾರೋ ಅವ್ರಿಗೆಲ್ರಿಗೂ ಕೂಡ ESI ಕಾರ್ಡ್ ಗಳನ್ನ ಕೊಟ್ಟಿರ್ತಾರೆ. ಹಾಗೆ ಜೀವ ವಿಮೆ, ಲೈಫ್ ಇನ್ಶೂರೆನ್ಸ್, ಕುಟುಂಬಕ್ಕೆ ಹಣಕಾಸಿನ ಭದ್ರತೆ, ಫೈನಾನ್ಷಿಯಲ್ ಸೆಕ್ಯೂರಿಟಿ ಫಾರ್ ಫ್ಯಾಮಿಲಿ. ಈಗ ಲೈಫ್ ಇನ್ಶೂರೆನ್ಸ್ ಗಳನ್ನ ಮಾಡಿಸ್ತಾರೆ. ಅದಲ್ದಂಗೆನೆ ವಾಹನ ವಿಮೆ, ವೆಹಿಕಲ್ ಇನ್ಶೂರೆನ್ಸ್ ಕಡ್ಡಾಯವಾಗಿ ಕಾರಿಗಾಗಿರ್ಬೋದು, ಬೈಕ್ಗಳಿಗಾಗಿರ್ಬೋದು, ಈ ಇನ್ಶೂರೆನ್ಸ್ ಗಳನ್ನ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಿಮ್ಮ ವಾಹನಕ್ಕೆ ಆಕ್ಸಿಡೆಂಟ್ ಆಯ್ತು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅದನ್ನ ನೀವು ಕ್ಲೇಮ್ ಮಾಡಕ್ ಬರುತ್ತೆ. ಇಲ್ಲ ಇನ್ಶೂರೆನ್ಸ್ ಇಲ್ದಂಗೆ ಹೆಂಗ್ ಕ್ಲೇಮ್ ಮಾಡ್ತೀರಾ? ಕಟ್ಟೋದಿನ್ ಲಾಸ್ ಅಲ್ಲ, ಕಟ್ಲೇಬೇಕು ಅದಕ್ಕೆ. ಅರ್ಥ ಆಯ್ತಾ? ಎಸ್, ಇದಿಷ್ಟು ಏನಪ್ಪಾ ಅಂತಂದ್ರೆ ವಿಮೆಗಳಿಗೆ ಸಂಬಂಧಪಟ್ಟಂತಹ ವಿಚಾರ. ಇನ್ನ ನೆಕ್ಸ್ಟ್ ಟಾಪಿಕ್ ಬರುವಂತದ್ದು ವಿಮರ್ಶಾತ್ಮಕ ಚಿಂತನೆ ಮತ್ತು ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಅಂತ ಇದೆ. ಯೂಶುವಲಿ ಇದನ್ನ ನೀವು ಓದ್ಕೊಳ್ಳಿ. ನಾನು ಆಲ್ರೆಡಿ ಓದ್ಸಲ ನೋಟ್ಸ್ ಕೊಟ್ಟಿದ್ದೀನಿ ನಿಮಗೆ. ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ನಾವ್ ಅದನ್ನ ಹೆಂಗೆಲ್ಲ ಸಾಲ್ವ್ ಮಾಡ್ಬೇಕು, ಸಾಲ್ವ್ ಮಾಡೋದಕ್ಕೆ ನಾವ್ ಹೇಗೆ ಭದ್ರತೆಯನ್ನ ಹೂಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾಗಿದೆ. ಇದೇನಿದೆ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಸತ್ಯ, ಅಹಿಂಸೆ, ಮೌಲ್ಯ,
ಇವೆಲ್ಲವುಗಳನ್ನ ಪ್ರೀತಿ, ಶಾಂತಿ, ಸೇವೆ ಇವೆಲ್ಲವುಗಳನ್ನ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಇದನ್ನ ನೀವೇನೆ ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳಿ. ಅಂಡ್ ನಾನು ಕಂಪ್ಲೀಟ್ ಆಗಿ ಹೇಳೋ ಪ್ರಯತ್ನ ಮಾಡಿದೀನಿ ನಿಮಗೆ. ಇನ್ನೇನಾದ್ರೂ ನೆಕ್ಸ್ಟ್ ನಿಮಗೆ ಬ್ಯಾಲೆನ್ಸ್ಡ್ ಉಳಿತು ಅಂತಂದ್ರೆ ಮತ್ತೆ ನೆಕ್ಸ್ಟ್ ತರಗತಿಯಲ್ಲಿ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್ ಬಾಯ್.